ಎಷ್ಟು ಪವರ್ಫುಲ್ ಅಂದ್ರೆ ಇಲ್ಲಿ ಅಲ್ಲಿ ಅನ್ಕೊಳ್ಳುವಂತಹ ಎಲ್ಲಾ ಕೆಲಸಗಳು ಆಗುತ್ತೆ. ಅಂಡ್ ವಿಶೇಷವಾಗಿ ನನ್ನ ಜೀವನದಲ್ಲಿ ಶಕ್ತಿ ದೇವತೆ ತುಂಬಾನೇ ಒಂದು ಪವರ್ಫುಲ್ ರೋಲ್ ನ ಪ್ಲೇ ಮಾಡಿದ್ದಾರೆ ಆಲ್ರೆಡಿ. ಎಲ್ಲಾ ಕಷ್ಟ ಸಂದರ್ಭದಲ್ಲೂ ನನ್ನ ಜೊತೆ ಆಗಿದ್ದಾರೆ. ಓಕೆ, ಈಗ ನೀವ್ ಈಗ ತಾನೇ ಮಾತಾಡ್ತಾ ಹೇಳಿದ್ರಿ ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆಗಳಾಯ್ತು ಅಂತ, ಸಂಕಷ್ಟ ಪರಿಹಾರ ಆಯ್ತು ಅಂತ. ಸಂಕಷ್ಟ ಪರಿಹಾರ ಅಂದ ತಕ್ಷಣ ನಾವು ಲೆಫ್ಟ್ ಅಲ್ಲಿ ನೋಡ್ಬೋದು. ಇದನ್ನ ಒಂಚೂರು ಎಕ್ಸ್ಪ್ಲೈನ್ ಮಾಡೋದಾದ್ರೆ ನನಗಿಂತ ತುಂಬಾ ಯಥೇಚ್ಛವಾಗಿ ನಿಮ್ಗೆ ಗೊತ್ತಿರುತ್ತೆ, ಯಾಕಂದ್ರೆ ಸಾಕಷ್ಟು ಬಾರಿ ಭೇಟಿ ಕೊಟ್ಟಿದ್ದೀರಾ ಈ ಸನ್ನಿಧಾನಕ್ಕೆ. ಸೊ ಇಲ್ಲಿ ಬಂದು ಸಾಮಾನ್ಯರು ಇಂದ ಹಿಡಿದು ಸೆಲೆಬ್ರಿಟಿಗಳವರೆಗೂ ಕೂಡ ಹರಕೆ ಕಟ್ತಾರೆ. ಸೊ ಅದ್ರ ಬಗ್ಗೆ ರೂಪಿಕಾ ಏನ್ ಹೇಳ್ತಾರೆ? ಇವಾಗ ನಾವು ನೋಡ್ಬೋದು ಬಂಡಿ ಮಹಾಕಾಳಮ್ಮನ ದೇವಸ್ಥಾನದಲ್ಲಿ ಎಷ್ಟೊಂದು ಸಿನಿಮಾಗಳ ಮುಹೂರ್ತಗಳಾಗಿದೆ. ಅಂಡ್ ಎಷ್ಟೊಂದು ಸಿನಿಮಾ ನಟ ನಟಿಯರೆಲ್ಲ ಬರ್ತಾನೆ ಇರ್ತಾರೆ. ಇವಾಗ ಸಾಮಾನ್ಯರಲ್ಲಿ VIP ಗಳು, ದೇವರಿಗೆ ಆತರ ಯಾವ್ದು ಕ್ಯಾಟಗರೀಸ್ ಇಲ್ಲ, ಎಲ್ಲಾರು ಒಬ್ಬರೇ ದೇವ್ರ ಮುಂದೆ. ಬಟ್ ಇಲ್ಲಿ 90% ನಮ್ಮ ಸಿನಿಮಾ ಇಂಡಸ್ಟ್ರಿ ಮುಹೂರ್ತ ಎಲ್ಲಾಗತ್ತೆ ಅಂತಂದ್ರೆ ಒಂದು ದೊಡ್ಡ ಗಣೇಶನ ದೇವಸ್ಥಾನದಲ್ಲಿ, ಇಲ್ಲಾಂದ್ರೆ ಬಂಡಿ ಮಹಾಕಾಳಮ್ಮನ ದೇವಸ್ಥಾನದಲ್ಲಿ. ಇಲ್ಲಿ ಮುಖ್ಯವಾಗಿ ಆ ಒಂದು ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಮಾಡ್ಕೊಡ್ತಾರೆ. ಮತ್ತೆ ಒಂದು ಕಲಾವಿದರಿಗೆ ಅಷ್ಟೇ ಒಂದು ಗೌರವದಿಂದ ನಡೆಸ್ಕೊಳ್ತಾರೆ. ಇನ್ನು ಒಳಗಡೆ ಹೋದಾಗ ನಿಮ್ಗೊಂದು ದೊಡ್ಡ ಫ್ರೇಮ್ ತೋರಿಸ್ತೀನಿ, ಎಲ್ಲಾ ಕಲಾವಿದರು ಬಂದು ಹೋಗಿದ್ದಾರೆ. ಸೊ ಇಲ್ಲಿ ಏನಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ಹರಕೆ ಇರುತ್ತೆ, ಮಕ್ಕಳಾಗಿರಲ್ಲ, ಎಷ್ಟೋ ವರ್ಷಗಳಿಂದ ಮಕ್ಕಳಾಗಿರಲ್ಲ. ಸೊ ಆ ಒಂದು ಹರಕೆನ ದೇವರಲ್ಲಿ ತೀರಿಸ್ಬೇಕು ಅಂತ ತರ ತೊಟ್ಲು ಕಟ್ತಾರೆ. ಅಥವಾ ಏನೋ ಒಂದು ದುಷ್ಟ ಶಕ್ತಿನ ನಿವಾರಣೆ ಮಾಡ್ಬೇಕು ಅಂತ ಬೀಗ ಹಾಕ್ತಾರೆ. ಅಂದ್ರೆ ಒಂದು ದಿಗ್ಬಂಧನ ಮಾಡ್ಬೇಕು ಅಂತ ಲೆಟರ್ ಬರ್ದಿ ಕೂಡ ಬೀಗ ಹಾಕ್ತಾರೆ. ಮತ್ತೆ ಕಂಕಣ ಕಟ್ಟುವಂತಹ ಒಂದು ಇದು. ಸೊ ಎಲ್ಲ ಐ ಥಿಂಕ್ ಆ ನೆಗೆಟಿವ್ ಎನರ್ಜಿನ ತಾಯಿ ನಿರ್ಮೂಲನೆ ಮಾಡುವಂತಹ ಐ ಥಿಂಕ್ ಇದೊಂದು ಪ್ಲೇಸ್ ನ ಆತರ ಮಾಡಿದ್ದಾರೆ. ಅಂಡ್ ತುಂಬಾ ಜನಕ್ಕೆ ಅದಾಗೂ ಇದೆ. ಆ ಒಂದು ಪಾಸಿಟಿವ್ ಎನರ್ಜಿ ಇರೋದಕ್ಕೇನೆ ಇಲ್ಲಿ ಬಂದು ಇದೆಲ್ಲ ಕಾರ್ಯಗಳನ್ನ ಮಾಡಕ್ ಸಾಧ್ಯ. ಅಂಡ್ ವಿಶೇಷವಾಗಿ ಇಲ್ಲಿ ತಡೆ ಓಡಿಸ್ಕೊಂಡು ಹೋದ್ರೆ ನಿಜವಾಗ್ಲೂ ಯು ಕ್ಯಾನ್ ಫೀಲ್ ಇಟ್ ರಿಲ್ಯಾಕ್ಸೇಷನ್. ನನಗೆ ಒಂದ್ಸಲಿ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು, ಅಂದ್ರೆ ಜ್ವರ ಬಂತು. ಅಂಡ್ ಅದಕ್ಕೆ ಏನಕ್ಕೆ ಅಂತಾನು ಗೊತ್ತಾಗಿರ್ಲಿಲ್ಲ. ಒಂದ್ 2-3 ದಿನ ಅದೇ ತರ ಕಂಟಿನ್ಯೂ ಆಗ್ತಾ ಇತ್ತು. ಬಟ್ ಇಲ್ಲಿ ಬಂದು ಒಂದು ತಡೆ ಓಡಿಸ್ಕೊಂಡು ಹೋಗಿ ಏನೋ ಅಲ್ಲಿ ಕೊಡುವಂತ ಒಂದು ನೀರ್ನ ಕುಡ್ಕೊಂಡು ಹೋದಾಗ ಐ ರಿಯಲಿ ಫೆಲ್ಟ್ ವೆರಿ ರಿಲ್ಯಾಕ್ಸ್ಡ್. ಅಂಡ್ ಈ ಒಂದು ಕ್ಷೇತ್ರಕ್ಕೆ ಬಂದ್ರೆ ಒಂಥರ ಯಾವ್ದೋ ನಮ್ಮ ಮನೆಗೆ ಬಂದಿರುವಂತಹ ಒಂದು ವಾತಾವರಣ ಇರುತ್ತೆ. ಈ ತರ ಎಲ್ಲಾ ಸಮಸ್ಯೆಗಳಿಗೂ ಆ ತಾಯಿ ಅಷ್ಟು ಪರಿಹಾರ ನೀಡ್ತಾ ಇದ್ದಾಳೆ ಅಂತ ಹೇಳಿದಾಗ. ಅಂಡ್ ವಿಶೇಷವಾಗಿ ನಾನ್ ತಾಯಿ ಸನ್ನಿಧಿ ಒಳಗಡೆ ಹೋದಾಗ ಬೆಳಗ್ಗೆ ಬಂದಾಗ ತಾಯಿಗೆ ನಾವು ಅಭಿಷೇಕ ಮಾಡ್ಬೋದು. ಅದು ತುಂಬಾ ರೇರು, ಬೇರೆ ಎಲ್ಲ ದೇವಸ್ಥಾನದಲ್ಲಿ ಆತರ ಇರಲ್ಲ. ಸೊ ಈ ತಾಯಿ ಸನ್ನಿಧಿ ಅದೊಂದು ವಿಶೇಷ. ಬೆಳಗ್ಗೆ ಬಂದಾಗ ನಾವೇ ಖುದ್ದಾಗಿ ಆ ತಾಯಿಗೆ ನೀರ್ ಹಾಕಿ ನಾವು ಅಭಿಷೇಕ ಮಾಡುವಂತ ಒಂದು ಪುಣ್ಯ ನಮ್ಮಲ್ಲಿ ಸಿಗತ್ತೆ. ಸೊ ಆ ತಾಯಿ ನಮ್ಗೆಲ್ಲೋ ದೂರ ಇಲ್ಲ, ನಮಗೆ ನಮ್ಮಲ್ಲೇ ಒಬ್ರು ನಮ್ ತಾಯಿ ಹತ್ರನೇ ಮಾತಾಡ್ತಾ ಇದ್ದೀನೇನೋ ಅಂತ ಒಂದು ನನಗೆ ಆ ಒಂದು ಕನೆಕ್ಷನ್ ಈ ಅಮ್ಮನಲ್ಲಿ ನನಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.